ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈ ಧರ್ಮಸ್ಥಳ ಹೆಣಹೂತ ಪ್ರಕರಣ ಹೊಸ ಎಫ್ಐಆರ್ ದಾಖಲಾಗುತ್ತಾ? ಧರ್ಮಸ್ಥಳ ಫೈಲ್ಸ್ ಹೊಸ ಎಫ್ಐಆರ್ ದಾಖಲಾಗುತ್ತಾ? ಜುಲೈ 4ರಂದು ದಾಖಲಾಗಿರುವ ಪ್ರಕರಣದಲ್ಲಿ A1 ಆರೋಪಿ ಅನಾಮಧೇಯ ವ್ಯಕ್ತಿಗಳನ್ನು A1 ಆರೋಪಿ ಎಂದು ದಾಖಲು. ದೂರಿನಲ್ಲಿ ದೂರುದಾರ ನಿರ್ದಿಷ್ಟ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಇಂತಹವರೇ ತಪ್ಪು ಮಾಡಿದ್ದಾರೆ ಎಂದು ಹೇಳಿಲ್ಲ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೆ ಎಂದಿರುವ ದೂರುದಾರ ನನಗೆ ಮೇಲ್ವಿಚಾರಕರು ಸೂಚನೆಯನ್ನ ಕೊಡ್ತಾ ಇದ್ರು ಎಂದು ದೂರಿನಲ್ಲಿ ಉಲ್ಲೇಖ. ಮೇಲ್ವಿಚಾರಕರು ಯಾರು ಎಂದು ಪ್ರತ್ಯೇಕ ನಾಮ ಹೇಳಿಲ್ಲ. 1995ರಿಂದ 2014ರವರೆಗೆ ನಿರ್ದಿಷ್ಟ ವ್ಯಕ್ತಿಗಳ ಹೆಸರನ್ನ ದೂರಿನಲ್ಲಿ ಉಲ್ಲೇಖ ಮಾಡದ ಹಿನ್ನೆಲೆಯಲ್ಲಿ ಅನಾಮಧೇಯ ವ್ಯಕ್ತಿಗಳು ಎಂದು ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು. ಇದಾದ ಬಳಿಕ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿರುವ ದೂರುದಾರ ಆ ಹೇಳಿಕೆಯ ವೇಳೆ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳಿರಬಹುದು ಎಂಬ ಮಾಹಿತಿ. ಆ ಹೇಳಿಕೆಯನ್ನ ಆಧರಿಸಿ ಮತ್ತೆ ಪೊಲೀಸರಿಗೆ ದೂರು ಕೊಡುವ ಬಗ್ಗೆ ಆಲೋಚನೆ. ನ್ಯಾಯಾಲಯದಲ್ಲಿ ದೂರುದಾರ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹೇಗಿದೆ ಅನ್ನೋದು ಇನ್ನೂ ಬಹಿರಂಗವಲ್ಲ. ನ್ಯಾಯಾಲಯದ ಅಂಗಳದಲ್ಲಿರ್ತಕ್ಕಂಥ ವಿಚಾರವನ್ನ ಬಹಿರಂಗಪಡಿಸೋದು ಕೂಡ ಕಾನೂನಾತ್ಮಕವಾದ ಕೆಲಸ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳಿರಬಹುದು ಎಂಬ ಶಂಕೆ ಅಷ್ಟೇ. ದೂರಿನಲ್ಲಿ ದೂರುದಾರ ನಿರ್ದಿಷ್ಟ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ನ್ಯಾಯಾಲಯದಲ್ಲಿ ಏನು ನಡೀತು ಅನ್ನೋದನ್ನು ಹೇಳಬಹುದೇ ಹೊರತಾಗಿ ಮುಂದೇನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದ. ನನಗೆ ಮೇಲ್ವಿಚಾರಕರು ಸೂಚನೆಯನ್ನು ಕೊಡುತ್ತಿದ್ದರು ಎಂದು ದೂರಿನಲ್ಲಿ ಉಲ್ಲೇಖ ಆಗಿದೆ ಹೊರತಾಗಿ 1995ರಿಂದ 2014ರ ಡಿಸೆಂಬರ್ವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ದೂರುದಾರ ನಿರ್ದಿಷ್ಟ ವ್ಯಕ್ತಿಗಳ ಹೆಸರನ್ನ ದೂರಿನಲ್ಲಿ ಉಲ್ಲೇಖ ಮಾಡದ ಹಿನ್ನೆಲೆಯಲ್ಲಿ ಅನಾಮಧೇಯ ವ್ಯಕ್ತಿಗಳು ಎಂದು ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು. ಇದಾದ ಬಳಿಕ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿರುವ ದೂರುದಾರ ಆ ಹೇಳಿಕೆಯ ವೇಳೆ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳಿರಬಹುದು ಎಂಬ ಮಾಹಿತಿ ಇದೆ. ಆ ಹೇಳಿಕೆಯನ್ನು ಆಧರಿಸಿ ಮತ್ತೆ ಪೊಲೀಸರಿಗೆ ದೂರು ಕೊಡುವ ಬಗ್ಗೆ ಆಲೋಚನೆ. ಧರ್ಮಸ್ಥಳ ಫೈಲ್ಸ್ ಹೊಸ ಎಫ್ಐಆರ್ ದಾಖಲಾಗುತ್ತಾ? ಜುಲೈ 4ರಂದು ದಾಖಲಾಗಿರುವ ಪ್ರಕರಣದಲ್ಲಿ A1 ಆರೋಪಿ ಅನಾಮಧೇಯ ವ್ಯಕ್ತಿಗಳನ್ನು A1 ಆರೋಪಿ ಎಂದು ದಾಖಲು. ನೋಡಿ, ದೂರುದಾರ ಭೀಮಾ ಕೊಟ್ಟಿರುವ ಕಂಪ್ಲೇಂಟ್ನಲ್ಲಿ ನಿರ್ದಿಷ್ಟ ವ್ಯಕ್ತಿಯ ಹೆಸರು ಉಲ್ಲೇಖ ಇಲ್ಲ. ಇಂಥವರೇ ನನಗೆ ಆದೇಶ ಕೊಡ್ತಾ ಇದ್ರು, ಇಂಥವರೇ ಕೊಲೆ ಮಾಡಿದ್ದಾರೆ, ಇಂಥವರೇ ನನಗೆ ಹೆಣ ಹೂಳೋದಕ್ಕೆ ಸೂಚನೆ ಕೊಡ್ತಾ ಇದ್ರು ಅಂತ ಎಲ್ಲೂ ಕೂಡ ಪ್ರತ್ಯೇಕ ಹೆಸರು ನಮೂದು ಆಗಿಲ್ಲ, ದಾಖಲಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಹೆಸರನ್ನ ಹೇಳಬೇಕಾಗಿರೋದು ಸಾಕ್ಷಿ ಭೀಮನೇ ಹೇಳಿಲ್ಲ ಹೆಸರನ್ನ. ಭೀಮಾ ಹೆಸರು ಹೇಳಬೇಕಾಗಿತ್ತು, ಭೀಮಾ ಹೆಸರು ಹೇಳಿಲ್ಲ. ಯಾಕೆ ಹೆಸರು ಹೇಳಿಲ್ಲ? ಅದಿರ್ತಕ್ಕಂತಹದ್ದು ಪ್ರಶ್ನೆ. ಹಾಗಾದ್ರೆ ಆರೋಪಿಯ ಸ್ಥಾನದಲ್ಲಿ ಆರೋಪಿ ಅಂತ ಪೊಲೀಸರು ನಮೂದು ಮಾಡ್ತಾರೆ ನೋಡಿ ಎಫ್ಐಆರ್ ನಲ್ಲಿ. ಅಲ್ಲಿ ಯಾವ ಹೆಸರನ್ನ ಬರಿಬೇಕಂಗಾದ್ರೆ ಪೊಲೀಸರು ಅನಾಮಧೇಯ ಅಂತಾನೆ ಬರಿಬೇಕು. ಅನಾಮಧೇಯ ಅಂತಾನೆ ಬರಿಬೇಕು. ಅನ್ನೋನಲ್ಲ, ಅಪರಿಚಿತ ಅಲ್ಲ, ಅನಾಮಧೇಯ ಅಷ್ಟೇ. ಹೆಸರು ಹೇಳಿಲ್ಲ ದೂರುದಾರ. ಈಗ ತನಿಖೆ ಪ್ರಾರಂಭ ಆದ್ರೆ ಆ ಹೆಸರು ಹೇಳಬೇಕಾಗಿ ಬರುತ್ತಲ್ಲ. ಒಂದು ವೇಳೆ ಹೆಸರು ಹೇಳದೇ ಇದ್ದರೆ ಅಪರಾಧಿ ಸ್ಥಾನದಲ್ಲಿ ಹೋಗೋರು ಯಾರು? ಸುಳ್ಳು ಆರೋಪ ಅಂತ ದೂರು ದಾಖಲು ಯಾರ ಮೇಲಾಗುತ್ತೆ? ಈ ಬಗ್ಗೆ ದೂರು ಕೊಟ್ಟ ಮಾತ್ರಕ್ಕೆ ಎಫ್ಐಆರ್ ದಾಖಲಾದರೂ ಏಕಾಏಕಿ ಬಂಧನ ಅನುಮಾನ. 27 ವರ್ಷಗಳ ಹಿಂದಿನ ಘಟನಾವಳಿಗಳಾಗಿರುವ ಕಾರಣ ಏಕಾಏಕಿ ಬಂಧನ ಅಸಾಧ್ಯ. ದೂರು ಆಧಾರದಲ್ಲಿ ಶವಗಳನ್ನು ಹೊರತೆಗೆದು ಮೊದಲು ತನಿಖೆಯಾಗಬೇಕು. ಒಂದು ವೇಳೆ ಈ ಶವಗಳನ್ನು ಅಸಹಜ ಪ್ರಕರಣ ಎಂದು ಪರಿಗಣಿಸಿ ಹೂತಿದ್ದರೆ ಆಗ ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಅವಕಾಶಗಳು ತೀರಾ ಕಡಿಮೆ. ದೂರುದಾರನ ದೂರು ತನಿಖೆಯ ವೇಳೆ ಲಭ್ಯವಾಗುವ ಪ್ರಾಥಮಿಕ ಸಾಕ್ಷ್ಯಗಳು ಹೊಂದಾಣಿಕೆ ಆಗಬೇಕು. ಕೃತ್ಯ ನಡೆದ ದಿನ, ಸಮಯ, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ, ಎಲ್ಲಿದ್ದ ಎಂಬ ಮಾಹಿತಿ, ಶವ ಹೂತಿಟ್ಟ ದಿನ ನಡೆದ ಬೆಳವಣಿಗೆಗಳ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಬೇಕಾಗುತ್ತದೆ. ಅತ್ಯಾಚಾರ ಆರೋಪ ಮಾಡಿದ್ದರೂ ಅತ್ಯಾಚಾರ ಕೃತ್ಯವನ್ನ ಹಲವು ವರ್ಷಗಳ ಬಳಿಕ ಪೂರಕವಾದ ಸಾಕ್ಷ್ಯಗಳು ತನಿಖೆಯ ವೇಳೆ ಲಭ್ಯವಾಗಲೇಬೇಕು.
ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಫೈಲ್ಸ್ ಬಗ್ಗೆ ತನಿಖೆ ಮಾಡುವುದು ಪೊಲೀಸರಿಗೆ ಅತಿ ದೊಡ್ಡ ಹಾರಿಬಲ್ ಚಾಲೆಂಜ್. ಅದು ಈತ ಈಗ ಏನಾದ್ರೂ ಪ್ರತ್ಯೇಕ ಹೆಸರು ನಮೂದು ಮಾಡ್ದ ಅಂತ ಇಟ್ಕೊಳ್ಳಿ, ಯಾರು ಭೀಮಾ ಸಾಕ್ಷಿದಾರ ನಮೂದು ಮಾಡಿದ ಕಾರಣಕ್ಕೆ ತಕ್ಷಣ ಪೊಲೀಸರು ಓಡೋಗ್ಬಿಟ್ಟು ಆತನನ್ನು ಅರೆಸ್ಟ್ ಮಾಡೋದಕ್ಕಾಗಲ್ಲ. ಕಾರಣ 27 ವರ್ಷದ ಹಿಂದೆ ನಡೆದಿರ್ತಕ್ಕಂತಹ ಒಂದು ಹೆಣಹೂತ ಪ್ರಕರಣ. ಅದು ಇದ್ದಕ್ಕಿದ್ದ ಹಾಗೆ ಭೀಮಾ ಒಂದು ಹೆಸರು ಹೇಳಿದ ಕೂಡಲೇ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಒಂದೆರಡು ದಿನದ ಹಿಂದೆ ನಡೆದಿರುವಂತಹ ಪ್ರಕರಣ ಇದಲ್ಲ. 2 ದಶಕದ ಹಿಂದೆ ನಡೆದು ಹೋದ ಘಟಿಸಿ ಹೋದ ಘಟನೆಗೆ ಸಂಬಂಧಪಟ್ಟ ತನಿಖೆ. ಓಕೆ, ಅರೆಸ್ಟ್ ಆಗೋದಿಲ್ಲ, ಮತ್ತೆ ಆ ಆರೋಪಿಯನ್ನು ಬಿಟ್ಟು ಬಿಡೋದ? ಅಲ್ಲೂ ಕೂಡ ಅವಕಾಶ ಇಲ್ಲ ಕಾನೂನಲ್ಲಿ. ತನಿಖೆ ಮಾಡಬೇಕು. ಭೀಮಾ ಹೇಳ್ತಿರುವಂತಹ ಹೆಸರು ಮತ್ತು ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರುವಂತಹ ಅವಶೇಷಗಳು, ಅಸ್ಥಿಪಂಜರಗಳು, ಅದಕ್ಕೆ ತಾಳೆ ಹಾಕಿ ನೋಡಿದಾಗ ಈ ಭೀಮಾ ಹೇಳ್ತಾ ಇರುವಂತಹ ಹೆಸರು ಅಲ್ಲಿ ಭಾಗೀತನ ಆಗಿರೋದಕ್ಕೆ ಸಾಧ್ಯತೆ ಇದೆಯಾ ನೋಡ್ತಾರೆ. ಇಲ್ಲಿ ಯಾರು ಅಮುಖ್ಯರಲ್ಲ, ಯಾರು ಮುಖ್ಯರಲ್ಲ. ತಿಳ್ಕೊಳ್ಳಿ, ಪ್ರಕರಣದಲ್ಲಿ ಯಾರು ಅಮುಖ್ಯರೂ ಅಲ್ಲ, ಯಾರು ಮುಖ್ಯರಲ್ಲ. ಎಲ್ಲವೂ ತನಿಖೆ ಹೇಳಬೇಕು ಕಥೆನ. ಭೀಮಾ ಹೆಸರು ಹೇಳಿದ ಮಾತ್ರಕ್ಕೆ ಅರೆಸ್ಟು ಆಗೋದಿಲ್ಲ. ಭೀಮಾ ಹೇಳಿದ ಹೆಸರನ್ನ ಹಾಗೆ ಬಿಟ್ಟು ಕೊಡೋದಕ್ಕೂ ಅವಕಾಶ ಇಲ್ಲ ಕಾನೂನಲ್ಲಿ. ನೋಡೋಣ ಭೀಮಾ ಹೇಳಿ ಸತ್ಯನ ಅಂತ ಹೇಳಿ ತನಿಖೆ ಮಾಡ್ತಾರೆ. DNA ಟೆಸ್ಟ್ ಆಗುತ್ತೆ. DNA ಟೆಸ್ಟ್ ನಂತರ ಇದು ಯಾವ ಹುಡುಗಿ, ಎಲ್ಲಿ ಕಾಣೆಯಾದವಳು, ಈ ಹಿಂದೆ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳಿದಾವ, ಅದೇ ಹುಡುಗಿ ಇದಾಗಿರಬಹುದಾ, ಈ ಅಸ್ಥಿ ಪಂಜರದ ವಯಸ್ಸು ಎಷ್ಟಿತ್ತು ಸಾಯಬೇಕಾದರೆ, ಕೊಲೆಯಾಗಬೇಕಾದ್ರೆ ಅಥವಾ ರೇಪ್ ಆಗಬೇಕಾದ್ರೆ, ಎಲ್ಲವೂ ಬಿಡಿಸಿ ಹೇಳ್ತಾ ಇದ್ದೀನಿ. ಕಾರಣ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅತಿ ಸೂಕ್ಷ್ಮವನ್ನ ಪಾಲಿಸಬೇಕು. ಆದರೆ ಈ ಹೂತು ಹಾಕಿದ ಪ್ರಕರಣ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಬೇಕಾದ ಅನಿವಾರ್ಯತೆ ಇದೆ. ಆ ಅಸ್ಥಿ ಪಂಜರ ಹೆಣ್ಣಾಗಿದ್ದರೆ ಆಕೆಯ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯಗಳಾಗಿತ್ತ, ಅದು ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ. ಇವೆಲ್ಲವೂ ನಡೆದ ನಂತರ ಭೀಮಾ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ತಗೋಬರ್ತಾರೆ. ಭೀಮಾ ಯಾರನ್ನಾದ್ರೂ ಪ್ರತ್ಯೇಕವಾಗಿ ಗುರುತಿಸಿದ್ದಾನೆಯೇ? ಭೀಮನಿಗೆ ಇಂತಹ ವ್ಯಕ್ತಿ ಬಂದು ಆಗಾಗ ಸೂಚನೆ ಕೊಡ್ತಾ ಇದ್ದನಾ? ಈ ತರಹದ ಸೂಚನೆ ಕೊಡ್ತಾ ಇದ್ದಂತಹ ವ್ಯಕ್ತಿ ಈ ಧರ್ಮಸ್ಥಳಕ್ಕೆ ಸೇರಿದವನ? ಆತ ಯಾಕೆ ಬಂದು ಸೂಚನೆ ಕೊಡ್ತಾ ಇದ್ದ? ಕಾರಣ 27 ವರ್ಷದ ಹಿಂದೆಯೂ ಇಲ್ಲಿ ಲಾ ಅಂಡ್ ಆರ್ಡರ್ ಇತ್ತು, ಕಾನೂನು ಸುವ್ಯವಸ್ಥೆ ಇತ್ತು. ಯಾವುದೋ ಒಂದು ವಾರಿಸುದಾರರಿಲ್ಲದ ಶವವನ್ನ ಯಾರಿಗೂ ಮಾಹಿತಿ ಕೊಡದೆ ಏಕಾಏಕಿ ಸುಡುಗಾಡಲ್ಲಿ ಸುಟ್ಟು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ 27 ವರ್ಷದ ಹಿಂದೆ. ಆಗಲೂ ಅಸಹಜ ಸಾವಿಗೆ ಪೊಲೀಸ್ ಠಾಣೆಯ ಅನುಮತಿ ಬೇಕಾಗಿತ್ತು. ಆದರೂ ಪೊಲೀಸರಿಗೆ ಮಾಹಿತಿ ಕೊಡದೆ ಯಾಕಿಂಗ್ ಹೂತು ಹಾಕ್ತಾ ಇದ್ರು, ಅದು ಕೂಡ ತನಿಖೆ ಆಗುತ್ತೆ. ಭೀಮಾ ಯಾಕೆ ಹೂತು ಹಾಕ್ತಾ ಇದ್ದ? ಭೀಮಾ ಯಾಕೆ ನನಗೆ ಈ ಕೆಲಸ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಪ್ರತಿರೋಧವನ್ನ ಒಡ್ಡಲಿಲ್ಲ? ಯಾಕ್ರೆ ಇದು ಕಾನೂನು ಬಾಹಿರ ಕೆಲಸ ಅಲ್ವಾ, ನನ್ನಿಂದ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತೇಳಿ ಯಾಕೆ ಆತ ತಕ್ಷಣ ಪ್ರತಿರೋಧವನ್ನ ಒಡ್ಡಲಿಲ್ಲ? ಎಲ್ಲವನ್ನು ಕೇಳ್ತಾರೆ. ಹೌದು, ಭೀಮಾ ಈಗ ಪಾಪ ಪ್ರಜ್ಞೆ ಕಾಡಿದೆ, ಸರಿ, ಸಮಾಜಕ್ಕೊಂದು ಸತ್ಯವನ್ನ ಸಾರೋದಕ್ಕೆ ಬಂದಿದ್ದಾರೆ, ಓಕೆ, ಶಹಬಾಷ್. ಆದರೆ ಈ ಹಿಂದೆ ಘಟಿಸಿ ಹೋದ ಘಟನೆಗಳನ್ನು ಪೊಲೀಸರು ಮರೆತು ಬಿಡ್ತಾರೆ ಅಂತನ? ಅಲ್ಲ, ಸಾಧ್ಯನೇ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಭೀಮನಿಗೆ ಸೂಚನೆ ಕೊಡ್ತಾ ಇದ್ದಂತಹ ವ್ಯಕ್ತಿಯನ್ನ ಭೀಮಾ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕೆಲವೊಂದನ್ನ ಸುಡಬೇಕು ಅಂತಿದ್ರಂತೆ, ಭೀಮಾ ಅದರಂತೆನೆ ಸುಡ್ತಾ ಇದ್ದಂತೆ. ಕೆಲವೊಂದನ್ನ ಹಸಿ ಮಣ್ಣನ್ನ ಕೆರೆದು ಹೂತು ಹಾಕಬೇಕು ಅಂತ ಆದೇಶ ಬರ್ತಾ ಇತ್ತಂತೆ, ಅವರ ಆದೇಶದಂತೆ ಹೂತು ಹಾಕ್ತಿದ್ದಂತೆ ಭೀಮಾ. ಆ ಹೂತು ಹಾಕಿದ ಮತ್ತು ಸುಟ್ಟು ಹಾಕಿದ ಶವಗಳ ಪೈಕಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದ್ದು ಮಹಿಳೆಯರ ಶವ. ಆ ಪೈಕಿ ಹೆಚ್ಚಿನದ್ದು ಕನ್ಯಾ ಮಹಿಳೆಯರ ಶವ, ಕನ್ಯಾ ಹೆಣ್ಣು ಮಕ್ಕಳ ಶವ, ಮದುವೆಯಾಗದ ಕುಮಾರಿ ಕೌಮಾರರ ಶವ. ಸೊ ನೋಡಿ, ಭಾರತವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ ಇದು. ಜೊತೆಗೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ನೆರೆಯ ಕೇರಳ ರಾಜ್ಯವು ಕೂಡ ಅತ್ಯಂತ ಆಸಕ್ತಿ ತೋರಿಸ್ತಾ ಇರ್ತಕ್ಕಂತಹ ಪ್ರಕರಣ. ಸರಿ, ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಈಗ ಭೀಮಾ ಕೊಟ್ಟಿರ್ತಕ್ಕಂತಹ ಮೌಖಿಕವಾದಂತಹ ದಾಖಲೆನೋ ಲಿಖಿತ ದಾಖಲೆನೋ ಅದೇನೋ ವಿಚಾರ, ಅದು ಬೇರೆ. ಆದರೆ ಈ ಎರಡೂ ದಾಖಲೆಗಳಂತಾನೆ ಇಟ್ಕೊಳ್ಳಿ. ಆ ದಾಖಲೆಗಳಲ್ಲಿ ಆರೋಪಿ ಸ್ಥಾನದಲ್ಲಿ ಯಾವುದಾದ್ರೂ ಪ್ರತ್ಯೇಕ ಹೆಸರನ್ನ ದಾಖಲು ಮಾಡಿದ್ದಾನ ಅಂತ ಕೇಳಿದ್ರೆ ಇಲ್ಲ. ಇಂತಹದ್ದೊಂದು ಜೀವ, ಇಂತಹದ್ದೊಂದು ವ್ಯಕ್ತಿತ್ವ, ಇಂತಹದ್ದೊಂದು ಕ್ಯಾರೆಕ್ಟರ್ ನನಗೆ ಸೂಚನೆ ಕೊಡ್ತಾ ಇದ್ರು ಅಂತ ಹೇಳಿ ಪ್ರತ್ಯೇಕ ಹೆಸರು ದಾಖಲು ಮಾಡಿಲ್ಲ.
ಯಾಕೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಇಲ್ಲ. ಸರಿ, ಹೆಸರು ಹೇಳದೇ ಇರ್ತಕ್ಕಂಥ ಪ್ರಕರಣದಲ್ಲಿ ಪೊಲೀಸರು FIR ಹೆಂಗ್ ಹಾಕತ್ತಾರೆ? ಅಲ್ಲಿ ಅನಾಮಧೇಯ ಅಂತ ಹೇಳಿ ಹೆಸರು ಹಾಕಿಕೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿ ತನಿಖೆ ಮಧ್ಯಭಾಗಕ್ಕೆ ಹೋದ ನಂತರ ಏನಾದ್ರೂ ಭೀಮಾ ಹೆಸರನ್ನ ಹೇಳ್ತಾನ? ಒಂದು ವೇಳೆ ಹೇಳಿದ್ರೆ ಏನಾಗಬಹುದು ಪ್ರಾಸೆಸ್ಸು? ತಕ್ಷಣ ಪೊಲೀಸರು ಅರೆಸ್ಟ್ ಮಾಡ್ತಾರ ಅಂತ ಕೇಳಿದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾರಣ ಇದು 27 ವರ್ಷದ ಹಿಂದಿನ ಘಟನೆ ಆಗಿರೋದ್ರಿಂದಾಗಿ ತನಿಖೆ ಪೂರ್ಣಗೊಳ್ಳಬೇಕು. ಸಿಗುವಂತಹ ಶವ, ಆ ಶವದ ಮೇಲಾದಂತಹ ಗಾಯಗಳು, ಆ ಗಾಯಗಳಿಗೆ ಕಾರಣ ಭೀಮಾ ಕೊಡ್ತಾ ಇರುವಂತಹ ಹೆಸರೇನ, ಇವೆಲ್ಲವೂ ಕೂಡ ತನಿಖೆಗಳಾಗ್ತವೆ. 1995ರಿಂದ 2014ರ ಡಿಸೆಂಬರ್ವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಂತಹ ದೂರುದಾರ ಭೀಮಾ ನಿರ್ದಿಷ್ಟ ವ್ಯಕ್ತಿಗಳ ಹೆಸರನ್ನ ದೂರಿನಲ್ಲಿ ಉಲ್ಲೇಖ ಮಾಡದ ಹಿನ್ನೆಲೆಯಲ್ಲಿ ಅನಾಮಧೇಯ ವ್ಯಕ್ತಿಗಳು ಎಂದು FIR ದಾಖಲು ಮಾಡಿಕೊಳ್ಳಲಾಗಿದೆ. ಇದಾದ ಬಳಿಕ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿರುವ ದೂರುದಾರ ಆ ಹೇಳಿಕೆಯ ವೇಳೆ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳಿರಲೂಬಹುದು ಸಸ್ಪೆಕ್ಟೆಡ್. ಆ ಹೇಳಿಕೆಯನ್ನು ಆಧರಿಸಿ ಮತ್ತೆ ಪೊಲೀಸರಿಗೆ ದೂರು ಕೊಡುವ ಬಗ್ಗೆ ಆಲೋಚನೆಗಳು ನಡೀತಾ ಇದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ದೂರು ಕೊಟ್ಟ ಮಾತ್ರಕ್ಕೆ FIR ದಾಖಲಾದರೂ ಏಕಾಏಕಿ ಬಂಧನ ಅನುಮಾನ. 27 ವರ್ಷಗಳ ಹಿಂದಿನ ಘಟನಾವಳಿಗಳಾಗಿರುವ ಕಾರಣ ಏಕಾಏಕಿ ಬಂಧನ ಅಸಾಧ್ಯ. ಇನ್ನು ದೂರು ಆಧಾರದಲ್ಲಿ ಶವಗಳನ್ನು ಹೊರತೆಗೆದು ಮೊದಲು ತನಿಖೆಯಾಗಬೇಕು. ಒಂದು ವೇಳೆ ಈ ಶವಗಳನ್ನು ಅಸಹಜ ಪ್ರಕರಣ ಎಂದು ಪರಿಗಣಿಸಿ ಹೂತಿದ್ದರೆ ಆಗ FIR ದಾಖಲಾದರೂ ಬಂಧನಕ್ಕೆ ಅವಕಾಶಗಳು ತೀರಾ ಕಡಿಮೆ. ಇನ್ನು ದೂರುದಾರನ ದೂರು ತನಿಖೆಯ ವೇಳೆ ಲಭ್ಯವಾಗುವ ಪ್ರಾಥಮಿಕ ಸಾಕ್ಷ್ಯಗಳು ಹೊಂದಾಣಿಕೆ ಆಗಬೇಕಾಗುತ್ತದೆ. ಕೃತ್ಯ ನಡೆದ ದಿನ, ಸಮಯ, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ, ಎಲ್ಲಿದ್ದ ಎಂಬ ಮಾಹಿತಿಯನ್ನು ಕೂಡ ಕೊಡಬೇಕಾಗಿ ಬರುತ್ತದೆ. ಶವ ಹೂತಿಟ್ಟ ದಿನ ನಡೆದ ಬೆಳವಣಿಗೆಗಳ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಲೇಬೇಕಾಗುತ್ತದೆ. ಅತ್ಯಾಚಾರ ಆರೋಪ ಮಾಡಿದ್ದರೂ ಅತ್ಯಾಚಾರ ಕೃತ್ಯವನ್ನ ಹಲವು ವರ್ಷಗಳ ಬಳಿಕ ಪೂರಕವಾದ ಸಾಕ್ಷ್ಯಗಳು ತನಿಖೆಯ ವೇಳೆ ಲಭ್ಯವಾಗಲೇಬೇಕು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಫೈಲ್ಸ್ ಬಗ್ಗೆ ತನಿಖೆ ಮಾಡುವುದು ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.